ತಾರಕಕ್ಕೇರಿದಂತಹ ಬಿಜೆಪಿಯ ಬಣ ಬಡಿದಾಟ ಕಡೆಗೂ ಈಗ ಮುಕ್ತಾಯದ ಹಂತವನ್ನು ತಲುಪ್ತಾ ಇರುವಂತೆ ಕಾಣ್ತಾ ಇದೆ. ಶಿಸ್ತು ಸಮಿತಿ ಮುಂದೆ ಶಿಸ್ತಾಗಿ ಎಲ್ಲವನ್ನು ಕೂಡ ಒಪ್ಪಿಸಿ ಬಂದಿದ್ದಾರೆ ಯತ್ನಾಳ್. ಸುಮಾರು 1.25 ಗಂಟೆಗಳ ಕಾಲ ಮಾತನಾಡಿದಾರಂತೆ. ಆದರೆ ಬಿಜೆಪಿ ಬಣಗಳ ಬಡಿದಾಟದ ವಿಚಾರದಲ್ಲಿ ಜಾಣ ನಡೆ ಇಟ್ಟಿರುವಂತಹ ಹೈಕಮಾಂಡ್ಗೆ ರಾಜ್ಯದ 3ನೇ ಬಣ ಹೊಸ ಮನವಿಯೊಂದನ್ನು ಸಲ್ಲಿಸಿದೆ. ಮನೆಯೊಳಗಣ ಕಿಚ್ಚು ಮನೆಯನ್ನ ಸುಡದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಈ ಮಾತು ಬಿಜೆಪಿ ಅವರಿಗೆ ಅನ್ವಯ ಆಗ್ತಿದೆ. ಆಂತರಿಕ ಕಿತ್ತಾಟ, ಅಸಮಾಧಾನ, ಒಳಬೇಗುದಿಯಲ್ಲಿ ಬಿಜೆಪಿ ಬೆಂದು ಹೋಗ್ತಿದೆ. ಕರ್ನಾಟಕದ ಕಮಲಕೋಟೆಯ ಬೇಗುದಿ ದೆಹಲಿಗೆ ತಲುಪಿದೆ. ಮೊನ್ನೆ ವಿಜಯೇಂದ್ರ ಜೆಪಿ ನಡ್ಡಾರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ರು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಬೆಂಬಲಿಗರ ಜೊತೆ ಭೇಟಿ ಮಾಡಿ ವಿಜಯೇಂದ್ರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಅಶೋಕ್ ಅವರನ್ನ ದಿಢೀರಂತ ದೆಹಲಿಗೆ ಕರೆಸಿಕೊಂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯ ಬಿಜೆಪಿ ಬಣ ಬಡಿದಾಟದ ಬಗ್ಗೆ ಅಶೋಕ್ ಅವರಿಂದ ಮಾಹಿತಿ ಪಡ್ಕೊಂಡ್ರು. ಇನ್ನೊಂದು ಕಡೆ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿರುವ ಕೇಂದ್ರ ಸಚಿವ ವಿ ಸೋಮಣ್ಣ, ಹಾವೇರಿ ಸಂಸದ ಬೊಮ್ಮಾಯಿ, ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಕಚ್ಚಾಟಕ್ಕೆಲ್ಲ ಬ್ರೇಕ್ ಹಾಕಿ ಅಂತ ಮನವಿ ಮಾಡಿದ್ದಾರೆ. ಯತ್ನಾಳ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ವಿಜಯೇಂದ್ರ ಬಣ, ವಿಜಯೇಂದ್ರ ಅವರೇ ಬಿಜೆಪಿ ಪಕ್ಷಕ್ಕೆ ಮಾರಕ ಅಂತ ಯತ್ನಾಳ್ ಬಣ ದೂರು ಕೊಟ್ಟಿದೆ. ಆದ್ರೆ ಇಬ್ಬರ ಕಚ್ಚಾಟಕ್ಕೂ ಬ್ರೇಕ್ ಹಾಕಿ ಅಂತ ತಟಸ್ಥ ಬಣ ಹೈಕಮಾಂಡ್ ಹತ್ತಿರ ಮನವಿ ಮಾಡಿಕೊಂಡಿದೆ. ಯತ್ನಾಳ್ರಿಗೆ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಿದೆ ಅಂತ ವಿಜಯೇಂದ್ರ ಬಣ ದೂರು ಕೊಟ್ಟಿದ್ರೆ, ಡಿಕೆಶಿ ಜೊತೆ ಒಪ್ಪಂದ ವ್ಯವಹಾರ ಇಟ್ಕೊಂಡಿರೋದು ವಿಜಯೇಂದ್ರ ಟೀಮ್ ಅಂತ ಆರೋಪಿಸಿದೆ. ಕಾಂಗ್ರೆಸ್ನವರ ಜೊತೆ ಕೆಲವರಿಗೆ ನಂಟಿರೋದು ನಿಜ ಅಂತ ತಟಸ್ಥ ಬಣ ಕೆಲವರ ಹೆಸರನ್ನೂ ವರಿಷ್ಠರಿಗೆ ತಿಳಿಸಿದ್ದಾರೆ. ಯತ್ನಾಳ್ ಪಕ್ಷ ವಿರೋಧಿ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಜಯೇಂದ್ರ ಬಣ ಹೇಳುತ್ತಿದ್ರೆ, ಮೊದಲು ಯಡಿಯೂರಪ್ಪನವರ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ ಅಂತಿದೆ ಯತ್ನಾಳ್ ಟೀಮ್. ಆದ್ರೆ ತಟಸ್ಥ ಬಣದ ನಾಯಕರು ಮೊದಲು ಪಕ್ಷ ವಿರೋಧಿಗಳ ಬಾಯಿ ಮುಚ್ಚಿಸಿ ಅಂತ ರಿಕ್ವೆಸ್ಟ್ ಹಾಕಿದೆ. ಯತ್ನಾಳ್ ಬಣ ಭ್ರಷ್ಟಾಚಾರಿಗಳು ಅಂತ ಹೇಳ್ತಿದ್ದು ವಿರೋಧಿಗಳಿಗೆ ಆಹಾರ ಆಗಿದೆ ಅಂತ ವಿಜಯೇಂದ್ರ. ಭ್ರಷ್ಟಾಚಾರ ಮಾಡಿದ್ದಾರೆ, ಬೇಕಿದ್ರೆ ತನಿಖೆ ಮಾಡಿಸಿ ಅಂತ ಯತ್ನಾಳ್ ಟೀಮ್. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ ಅನ್ನೋದು ತಟಸ್ಥ ಬಣದ ವಾದ. ಯತ್ನಾಳ್ ಹಾಗೂ ಅವರ ಬಣವನ್ನ ಬಿಜೆಪಿಯಿಂದ ಸ್ವಲ್ಪ ದಿನವಾದರೂ ಉಚ್ಚಾಟನೆ ಮಾಡಿ ಅಂತ ವಿಜಯೇಂದ್ರ ಆಗ್ರಹಿಸಿದ್ರೆ, ಮೊದಲು ವಿಜಯೇಂದ್ರನನ್ನೇ ಉಚ್ಚಾಟನೆ ಮಾಡಬೇಕು ಅಂತ ಯತ್ನಾಳ್ ಟೀಮ್ ದೂರು ಕೊಟ್ಟಿದೆ. ಆದ್ರೆ ತಟಸ್ಥ ಬಣದ ನಾಯಕರು ಯಾರನ್ನೂ ಉಚ್ಚಾಟನೆ ಮಾಡಬೇಡಿ, ಎಲ್ಲರಿಗೂ ಕರೆದು ಬುದ್ಧಿ ಹೇಳಿ ಅಂತ ವರಿಷ್ಠರಿಗೆ ಅಲವತ್ತು ತೋಡ್ಕೊಂಡಿದ್ದಾರೆ. ಯಾರನ್ನ ಉಚ್ಚಾಟಿಸ್ತಾರೋ, ಯಾರನ್ನ ಹೈಕಮಾಂಡ್ ನಾಯಕರು ಶಿಕ್ಷಿಸ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತೂ ಕೂಡ ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ಕಚ್ಚಾಟಕ್ಕೆ ಬ್ರೇಕ್ ಬೀಳಲಿಲ್ಲ. ಎಷ್ಟೇ ದೊಡ್ಡವರಿದ್ರೂ ಕ್ರಮ ಆಗುತ್ತೆ ಅಂತ ವಿಜಯೇಂದ್ರ, ಕುಟುಂಬ ರಾಜಕೀಯ ನಿಲ್ಲಬೇಕು ಅಂತ ಯತ್ನಾಳ್ ಕೂಡ ನಮ್ಮವರೇ, ಸಮಾಧಾನವಾಗಿರ್ಬೇಕು ಅಂತ ಯಡಿಯೂರಪ್ಪ ಹೇಳಿಕೆ ಕೊಟ್ಟರು. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿ ನೀಡ್ತೇವೆ. ನಮ್ಮ ಬೇಡಿಕೆ ಪಕ್ಷ ಈ ವಂಶ ಪಾರಂಪರ್ಯ ಭ್ರಷ್ಟಾಚಾರ ಏನಿದೆ ಇದರಿಂದ ಮುಕ್ತಾಗಬೇಕು ಅನ್ನೋದು ನಮ್ಮ ಬೇಡಿಕೆ. ನಮ್ಮ ಬೇಡಿಕೆ ಇಟ್ಟಿವಿ. ಅವರು ಎಲ್ಲ ಸಭಾಗ್ರವಾಗಿ ಚರ್ಚೆ ಮಾಡಿ, ಚಿಂತನೆ ಮಾಡಿ, ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಂಡು ಅವರು ನಿರ್ಣಯ ಮಾಡಬೇಕು. ಮಾತಾಡೋಣ. ಯತ್ನಾಳ್ ಅವ್ರು ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ರು ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಬಿಜೆಪಿ ಒಳಗಿನ ಬಣ ರಾಜಕೀಯಕ್ಕೆ ಬ್ರೇಕ್ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಶನಿವಾರ ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬರ್ತಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲದಕ್ಕೂ ಇತಿಶ್ರೀ ಹಾಡೋ ವಿಶ್ವಾಸ ಬಿಜೆಪಿಯ ನಿಷ್ಠಾವಂತ ನಾಯಕರಲ್ಲಿದೆ. ಇಷ್ಟೆಲ್ಲದರ ಮಧ್ಯೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಸದಸ್ಯ ಓಂ ಪಾಠಕ್ರನ್ನ ಭೇಟಿ ಮಾಡಿ ವರದಿ ಕೊಟ್ಟಿದ್ದಾರೆ. ಇದಾದ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ವಕ್ಫ್ ಮಸೂದೆ ಬಗ್ಗೆ ಸಾಧಕ ಬಾಧಕ ತಿಳಿಯೋಕೆ ರಚಿಸಿರುವ ಸಂಸದೀಯ ಸಮಿತಿಯ ಅಧ್ಯಕ್ಷರನ್ನು ಭೇಟಿ ಮಾಡಿ ವರದಿ ಕೊಟ್ಟಿದ್ದಾರೆ. ವರದಿ ಸಲ್ಲಿಕೆ ಬೆನ್ನಲ್ಲೇ ಸಮಿತಿಯ ಕಾರ್ಯದರ್ಶಿಗಳಾದ ಸ್ವಾತಿ ಪರ್ವಾಲ್ ಹಾಗೂ ಅಧೀನ ಕಾರ್ಯದರ್ಶಿ ದೀಪಿಕಾ ಯತ್ನಾಳ್ ಟೀಮ್ ವರದಿಯನ್ನ ಪರಿಶೀಲನೆ ಮಾಡಿದೆ. ಇನ್ನು ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಇವತ್ತಿನಿಂದ ವಿಜಯೇಂದ್ರ ಬಣ ಆಕ್ಟಿವ್ ಆಗಿದೆ. ಬೀದರ್ನಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದಡಿ ವಕ್ಫ್ ಹೋರಾಟ ಶುರು ಮಾಡಿದೆ. ಕಾಂಗ್ರೆಸ್ ಮಠ ಮಂದಿರಗಳನ್ನೆಲ್ಲ ಕಿತ್ಕೊಳ್ಳೋ ಪಕ್ಷ ಅಂತಾನು ಗುಡುಗಿದ್ರು. ನಾಳೆ ಯಾದಗಿರಿ ಮತ್ತು ರಾಯಚೂರಲ್ಲಿ ವಿಜಯೇಂದ್ರ ಟೀಮ್ ಹೋರಾಟ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.